ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ. ಬಳ್ಳಾರಿಯಿಂದ ಹೈದರಾಬಾದ್ಗೆ ಪ್ರಯಾಣಿಸ್ತಾ ಇದ್ದ ಶಂಕಿತ ಹೈದರಾಬಾದ್ನ ಬಸ್ ಹತ್ತುವಾಗ ಶಬ್ಬೀರ್ ಜೊತೆಗೆ ಈ ಬಾಂಬರ್ ಇದ್ದಿರೋದು ಗೊತ್ತಾಗಿರುವಂತಹದ್ದು. ಸಂಪೂರ್ಣ ಬಸ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿತ್ತು ಮೊದಲೇನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇಬ್ಬರು ಮಾತ್ರ ಟಿಕೆಟ್ ಬುಕ್ಕಿಂಗ್ ಇಲ್ಲದೆ ಪ್ರಯಾಣವನ್ನ ಮಾಡಿದ್ರು. ಈ ಇಬ್ಬರೇ ಆರೋಪಿಗಳು ಹೈದರಾಬಾದ್ಗೆ ಪ್ರಯಾಣಿಸಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ನಿರ್ವಾಹಕರನ್ನ ಎನ್ಐಎ ವಿಚಾರಣೆಯನ್ನ ನಡೆಸಿತ್ತು. ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿರುವಂತಹದ್ದು. ಈಗ ಇದೇ ಅನುಮಾನದ ಮೇರೆಗೆ ಶಬ್ಬೀರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಶಬ್ಬೀರ್ನಿಂದ ಯಾವೆಲ್ಲ ಮಾಹಿತಿಗಳು ಸಿಗ್ತವೆ, ಆತ ಈ ಬಾಂಬರ್ ವಿಚಾರಕ್ಕೆ, ಸ್ಫೋಟದ ವಿಚಾರಕ್ಕೆ ಏನೆಲ್ಲ ಮಾಹಿತಿಯನ್ನು ಕೊಡ್ತಾನೆ, ಆ ಮಾಹಿತಿಯ ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇರುವಂತಹದ್ದು. ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ಗೆ ಸಹಾಯ ಮಾಡಿದಂತಹ ಶಬ್ಬೀರನನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ತೀವ್ರ ವಿಚಾರಣೆಗೆ ಆತನನ್ನ ಒಳಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಶಬ್ಬೀರ್ ಎಂಬಾತನಿಗೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತಹದ್ದು. ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆತಂದು ಎನ್ಐಎ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಶಂಕಿತ ಉಗ್ರ ಬಳ್ಳಾರಿಗೆ ಬಂದಾಗ ಶಬ್ಬೀರ್ನನ್ನ ಭೇಟಿ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿ ಬಸ್ ನಿಲ್ದಾಣದ ಹೊರವಲಯದಲ್ಲಿ ಭೇಟಿ ಮಾಡಿದ್ದ ಶಂಕಿತನಿಗೆ ಹೈದರಾಬಾದ್ಗೆ ಹೋಗ್ಲಿಕ್ಕೆ ಈ ಶಬ್ಬೀರ್ ನೆರವಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಸಿಟಿವಿಯಲ್ಲಿ ಇಬ್ಬರೂ ಕೂಡ ಸಂಪರ್ಕಿಸಿದ್ದು, ಭೇಟಿಯಾಗಿದ್ದು ಎಲ್ಲವೂ ಕೂಡ ದಾಖಲಾಗಿದೆ. ಅದೇ ಆಧಾರದ ಮೇರೆಗೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಈ ಶಬ್ಬೀರ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನು ಮುಂದುವರೆಸಿದ್ದಾರೆ.